Happy birthday to Ari ಅದಕ್ಕೆ ಕೇಳ ಲಚ್ಚಕ್ಕೆ ಲಚ್ಚು ಎಲ್ಲಿಗೆ ನಾಲ್ಕು ಕೇಕ್ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ಇವತ್ತೇನು ಸ್ಪೆಷಲ್ ಅಂತ ನಿಮಗೆ ಗೊತ್ತಿರುತ್ತೆ. ಲೆಟ್ಸ್ ಗೈಸ್, ನನ್ನ ತಂಗಿ ಕಾಲ್ ಮಾಡಿದಾಳೆ ಈಗ ತಾನೆ, ಆ್ಯಂಡ್ ಅವಳಿಗೆ ಇವತ್ತು ಕಾಲ್ ಇದೆ. ಸೊ ಶಿ ಇಸ್ ವಿಶಿಂಗ್ ಮೀ. ಲೆಟ್ಸ್ ಲಿಸನ್. ಥ್ಯಾಂಕ್ ಯು. ಏನಿಲ್ಲ, ಲೈಕ್ ಕೂತಿದ್ದೆ. ನೀ ಊಟ? ಯಾವ ಮೂವಿ? ಓ ಚಲೋ ಆಯ್ತು ಆ್ಯಕ್ಚುಲಿ. ಸೊ ಅಡ್ವಾನ್ಸ್ ವಿಷಸ್ ಎಲ್ಲ ತೊಗೊಂಡಾಯಿತು. ಆ್ಯಂಡ್ ಮಿಡ್ ನೈಟ್ ಟೈಮಲ್ಲಿ ನನ್ನ ಹಾಸ್ಟೆಲ್ ಮೇಟ್ ಅಂದರೆ ನನ್ನ ಬೆಸ್ಟ್ ಫ್ರೆಂಡ್ ಅವಳು ಹಂಗೆ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ದು ಆಯಿತು. ಆ್ಯಂಡ್ ಬೆಳಗ್ಗೆ ಎದ್ದು ದೇವ್ರ ಹತ್ರ ನಮಸ್ಕಾರ ಮಾಡ್ಕೊಂಡಿದ್ದು ಆಯಿತು. ನೆಕ್ಸ್ಟ್ ನಮಗೆ ಅವತ್ತು ಇಂಟರ್ನಲ್ಸ್ ಇರೋದ್ರಿಂದ ನಾನು ಆ್ಯಕ್ಚುಲಿ ಫಾರ್ಮಲ್ಸ್ ಹಾಕ್ಕೊಂಡು ಹೋಗಬೇಕಿತ್ತು, ಬಟ್ ದೆನ್ ನಾರ್ಮಲ್ ಡ್ರೆಸ್ಸಲ್ಲಿ ಹೋದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು ನಮ್ಮ ಎನ್ನ ಕಾಲೇಜ್ ಅಂತ ಅಂದರೆ ಎಕ್ಸಾಮ್ಗೆ ಫಾರ್ಮಲ್ಸೇ ಹಾಕೊಂಡು ಹೋಗ್ತೀನಿ. ಸೊ ಈ ಫಾರ್ಮಲ್ಸ್ ನಾನು ಬರ್ತಡೇ ಇರೋದ್ರಿಂದ ನಾನು ಬೆಳಿಗ್ಗೆ ಹಾಕೊಂಡ್ಬಂದಿದ್ದಿಲ್ಲ, ಈ ಡ್ರೆಸ್ ಹಾಕೊಂಡ್ಬಂದಿದ್ದೆ. ಆ್ಯಂಡ್ ಇವಾಗ ಫಾರ್ಮಲ್ಸ್ಗೆ ಚೇಂಜ್ ಆಗಬೇಕು. ಥ್ಯಾಂಕ್ ಯು. ಫೋನ್ ಜಸ್ಟ್ ಹ್ಯಾಪಿ ಬರ್ತ್ಡೇ ಗಾಯ್ಸ್. ಏನು ಡ್ರೆಸ್ಸು ಅವರು ಕುರ್ತೆ ಹಾಕೊಂಡ್ಬಂದು ಅಂದರೆ ಚಕ್ಕಳ ಆಗ್ತಿಲ್ಲ, ಟಿ-ಶರ್ಟ್ ಹಾಕೊಳ್ಳೋಣ. ಫುಲ್ ಡಿಸ್ಕಷನ್ ಗೈಸ್, ಫುಲ್ ಡೀಪ್ ಸ್ಟಡಿ ಮಾಡ್ತಿದ್ದಾರೆ ಲಾಸ್ಟ್ ಎಕ್ಸಾಮ್. ಅದಕ್ಕೆ ಇರೋದು ಚೆನ್ನಾಗೋಣ ಆ ಕಡೆ ಅಂತ ಈಗ ಸೊ ಟಫ್ ಅಲ್ಲ ಚೂಸಿಂಗ್. ಈಗ ನಿಜ ಗೈಸ್, ಪಾಪ ಇವರು ಕಾಯ್ತಿದ್ದಾರೆ. ಅವರು ಎಕ್ಸಾಮ್ ಅಂತೂ ಆಯಿತು. ಈಗ ಏನಂದರೆ ಎಕ್ಸಾಮ್ ಆದ್ಮೇಲೆ ಮತ್ತೆ ಇವಾಗ ಕೇಕ್ ಕಟ್ಟಿಂಗ್ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಬೇಕಂತ. ಸೊ ಸೈ ವಿ ಗಾಟ್ 2 groups ಗೈಸ್. ಇಬ್ಬರು ಇವಾಗ ಮಾಡ್ಸೋಕ್ಕಾಗಲ್ಲ. ಎನಿಯಾ ವಿ ಆರ್ ಕಮಿಂಗ್ ಫಾರ್ ಎಕ್ಸ್ಪೋ ಟುಮಾರೋ. ನಾವು ನಾಳೆ ಮಾಡಿಸ್ತೀವಿ. ಅವಳು ಇನ್ನೊಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಇವತ್ತು ಮಾಡಿಸ್ತಾರೆ. ನಾವೆಲ್ಲ ಒಂದೇ ಟೀಮ್ ಎಕ್ಸ್ಪೋಗೆ. ಸೊ ದಟ್ಸ್ ನಾಟ್ ಅ ಪ್ರಾಬ್ಲಮ್ ಗೈಸ್. ಏನಾಗಿದೆ ಅಂದರೆ ಲಾಸ್ಟ್ 12ಗೆ ನಮ್ಮ ಫ್ರೆಂಡಲ್ಲಿ ಒಬ್ಬರು ಬರ್ತಡೇ ಇತ್ತು, ಬಟ್ ನಾವು ಮರ್ತಿರ್ತೀವಿ. ಅವಳು ಬೇಜಾರಾಗಿದ್ದಾಳೆ ಗೈಸ್, ಪಾಪ ಅಲ್ಲಿ ಕಾಣಿಸ್ತಿದ್ದಾಳ. ಚೆನ್ನಾಗಿ ಬರ್ದಿಲ್ಲ. ಸಾರಿ ಬೇಬಿ, ಬಿಲೇಟೆಡ್ ಹ್ಯಾಪಿ ಬರ್ತಡೇ. ಇನ್ನೂ ಬೇಜಾರು ಮಾಡ್ತಾರ. ಇವತ್ತು ಲಕ್ಷ್ಮಿ ಬರ್ಡೇ, ಅದಕ್ಕೆ ಅವ್ರಿಗೂ ಬರ್ತಾರೆ. ನಂದು ಆಗೋಯ್ತು. ಸಬ್ಜೆಕ್ಟ್ ದಿನ ನಮ್ಗೆ ಎಕ್ಸಾಮ್. ಬ್ಯಾಗ್ ತೆಗಿ. ಇವಾಗ ನಾವು ಕೇಕ್ ಕಟ್ ಮಾಡ್ತಾ ಇದ್ದೀವಿ ವಿತ್ ಕೈಯಲ್ಲಿ ಇಟ್ಕೊಂಡು ಕಟ್ ಮಾಡ್ತೀವಿ. ನಾನೇ ದೊಡ್ಡ ನೋಡು, ಏನಾದರೂ ಅಚೀವ್ ಮಾಡೋ ಕೆಲಸ ಬೇರೆ ದಿಸ್ಕೊಂಬೋಗು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಎರಡು ಮಾಡ್ತಾ ಇದ್ದೀನಿ. ಅಲ್ಲೈತೆ ಫೋಟೋ ತೆಗ್ದಿದ್ದೀನಿ ಬಿಡು. ಹಂಗೆ ನೀನೇ ವಿಡಿಯೋ ಮಾಡಬೇಕು. ಚೆನ್ನಾಗಿ ಬಂದಿಲ್ಲ ಅಂದರೆ ನೀನು ಹಾಕಲ್ಲ. ಸೊ ಗೈಸ್, ಐ ಆಮ್ ಎಂಡಿಂಗ್ ದಿಸ್ ವ್ಲಾಗ್. ಸೊ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಎದ್ರುಕೊಂಡು ಹೋಗ್ತಿದ್ದಾರೆ ಅಂದರೆ ನನಗೆ ಎಷ್ಟು ಪ್ರೌಡ್ ಆಗ್ತಿದೆ ಗೊತ್ತಾ. ಇಂಥ ಫ್ರೆಂಡ್ಸ್, ಸಪೋರ್ಟಿವ್ ಫ್ರೆಂಡ್ಸ್ ಇದ್ದಾರೆ ನನಗೆ ಅಂತ. ಕಡೆ ಹೋಗಿದ್ದು. ಬಾಯ್ ಗೈಸ್, ಥ್ಯಾಂಕ್ ಯು ಫಾರ್ ಆಲ್ ಫಾರ್ ವಿಶಿಂಗ್ ಮೀ ಆ್ಯಂಡ್ ಫಾರ್ ಸೆಲೆಬ್ರೇಟಿಂಗ್ ಮೈ ಬರ್ತ್ಡೇ. ನೋಡಿ ಗೈಸ್, ಎಂಥ ಫ್ರೆಂಡ್ಸ್ ನನಗೆ ಇದ್ದಾರೆ. ನಾನು ಬ್ಲಾಗ್ ಮಾಡ್ತಾ ಇದ್ದರೆ ಅವ್ರು ಆಗ್ತಾ ಇದ್ದಾರೆ. ಇಂಥ ಫ್ರೆಂಡ್ಸ್ ಎಲ್ಲ ಇಟ್ಕೊಂಡು ನಾನು ಬ್ಲಾಗ್ ಎಲ್ಲ ಮಾಡ್ತಾ ಇದ್ದೀನಿ ಅಂದರೆ ಐ ಆಮ್ ಸೋ ಗ್ರೇಟ್ ಅಂತ ಅನ್ಕೊಳ್ಳಿ. ಸಪೋರ್ಟಿವ್ ಇಲ್ಲ, ಬಟ್ ನಾನ್ ಸಪೋರ್ಟಿವ್ ಆಗಲು ಸಪೋರ್ಟಿವ್ ಇದ್ದೀವಿ ನಾವು. ಸೊ ನಮ್ಮ ಇಂಟರ್ನಲ್ಸ್ ಇದ್ದಿದ್ದು ಮಧ್ಯಾಹ್ನ ಹೊತ್ತು. ಸೊ ಮಧ್ಯಾಹ್ನ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಬರ್ತಡೇ ಸೆಲೆಬ್ರೇಷನ್ಸ್ ಕೂಡ ಮುಗಿಸ್ಕೊಂಡು ನಾನು ಹೊರಟಿದ್ದು ಮನೆ ಕಡೆಗೆ. ಸಂಜೆ ಹೊತ್ತಾಗಿತ್ತು ಹೋಗೋ ಅಷ್ಟೊತ್ತಿಗೆ. ಹ್ಯಾಪಿ ಬರ್ತ್ಡೇ ಟು ಯು. ಹಾಂ,
ಎಲ್ಲರೂ ಖುಷಿ ಇರಿ. ಹ್ಞೂ ರೀ ಎಲ್ಲರೂ ಇರೋಣ್ರಿ. ಓ ವಾಟ್ ಇಸ್ ದಿಸ್ ಮ್ಯಾನ್ ನೋಡೀಗ ಲಚ್ಚಿಕಾರಿ ವಿಷಯ ಹ್ಯಾಪಿ ಬರ್ತಾರೆ ಯಾವಾಗಲೂ ಖುಷಿಯಾಗಿರಿ. ಹ್ಞೂ ರೀ ಥ್ಯಾಂಕ್ ಯು ರೀ. ಫ್ಲಾಶ್ಬ್ಯಾಕ್. ಹ್ಯಾಪಿ ಬರ್ಡೇ ಲಚ್ಚು ಅಕ್ಕ. ಯಾವಾಗ್ಲೂ ಖುಷಿಯಾಗಿರಿ. ಸರಿ ಹೇಳು. ಯಾವಾಗಲೂ ಫಸ್ಟ್ ಇಡ್ರೆ ಹ್ಯಾಪಿ ಬರ್ಡೇ ಲಚ್ಚು ಅಕ್ಕ. ಹ್ಯಾಪಿ ಬರ್ಡೇ ಲಚ್ಚು ಅಕ್ಕ. ಯಾವಾಗ್ಲೂ ಯಾವಾಗಲೂ ಖುಷಿ ಇರಿ. ಖುಷಿ ಇರಿ ಒಂದ್ ಬರ್ಲ ಅದಕ್ಕೆ ಕೇಳಿ ಲಚ್ಚು ಲಚ್ಚು ಎಲ್ಲಿಗೆ ನಾಲ್ಕು ಕೇಕ್ ತಂದಿನಿ ಹೇಳು ಅದೇ ಮಾತು ಬಂದು ಈಗ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಲಚ್ಚು ಅಕ್ಕ. ದೇವ್ರಿಗೆ ಯಾವಾಗಲೂ ಖುಷಿ ಇರಿ. ನಿಂದೆಲ್ಲ ಬರ್ಡೇ ಸೈಡ್ ಹೋಗು ನಂದೈತಾ ಫುಲ್ ಖುಷಿ ನೋಡ್ರಿ. ಗಾಯ್ಸ್ ನಮ್ಮಮ್ಮ ಆ ಡ್ರೆಸ್ಸು ನನ್ನ ಫ್ರೆಂಡ್ ಕೊಟ್ಟಿದ್ದು. ಓಕೆ ಸೊ ಬೇಸಿಕಲಿ ಆ ಡ್ರೆಸ್ ಹಾಕ್ಕೊಂಡು ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ಈ ಡ್ರೆಸ್ ಹಾಕ್ಕೊಳಕ್ಕೆ ಹೇಳಿದ್ರು. ದಿಸ್ ಇಸ್ ಐ ಥಿಂಕ್ ನಿಮಗೆ ಕಾಣಿಸ್ತಾ ಇಲ್ಲ. ಹಾಕೊಂಡೆ. ಇಟ್ಸ್ ಗುಡ್ ಆ್ಯಕ್ಚುಲಿ. ಲಚ್ಚಿಕಾರಿ ಇಲ್ಲಕ್ಕ. ಕಾಣಿಸೋದೈತೆ ಹೇಳು ಇದು ಡ್ರೆಸ್. ಲಚ್ಚಿಕಾರಿ ಮುಚ್ಚಿ. ಬರ್ಡೇ ನಂದಾದ್ರೆ ನನಗೆ ಕೇಕ್ ಕಟ್ ಮಾಡಿ ಗೈಸ್ ನಮ್ಮ ಮನೇಲಿ ಯೂಶ್ವಲಿ ಬರ್ತ್ಡೇಸ್ ಅಂತ ಅಂದರೆ ಇದೇ ಥರ ಚಿಕ್ಕ ವಯಸ್ಸಿಂದನೂ ನಾವು ಇದೇ ಥರ ಮಾಡ್ಕೊಂಬಂದಿದ್ದೀವಿ. ಆ್ಯಂಡ್ ಈವನ್ ಇಫ್ ವಿ ಆರ್ ನಾವು ದಿಸ್ ಪ್ರೆಸೆಂಟ್ ಏಜ್ ಆದ್ರೂ ಇಟ್ಸ್ ಫೈನ್. ನಮ್ಮ ಮನೇಲಿ ನಾವಿನ್ನೂ ಚಿಕ್ಕ ಹುಡುಗರ ಥರನೇ ಎಲ್ಲರೂ ಗ್ಯಾದರ್ ಆಗಿ ಲೈಕ್ ಒಂದು ಟೇಬಲ್ ಮೇಲೆ ಕೇಕ್ ಇಟ್ಟು ಕಟ್ ಮಾಡ್ತೀವಿ. ಯೂಶ್ವಲಿ ಈ ನಡುವೆ ಯಾರೂ ಮಾಡಲ್ಲ. ಆ್ಯಂಡ್ ಮಾಡ್ರನ್ ಸ್ಟೈಲ್ಸ್ ಎಲ್ಲ ನಮ್ಮ ಮನೇಲಿ ವರ್ಕೇ ಆಗಲ್ಲ ಅಂದ್ಕೊಳ್ಳಿ. ಬೇಸಿಕಲಿ ದಿಸ್ ಇಸ್ ಸೋ ಕ್ಯೂಟ್ ದ್ಯಾನ್ ದ್ಯಾಟ್. ಐ ಡೋಂಟ್ ನೋ ಯಾರು ಥರ ತೊಗೊಳ್ತಾರೆ, ಬಟ್ ಫಾರ್ ಮೀ ಇಟ್ಸ್ ಸೋ ಹ್ಯಾಪಿ ಪ್ಲೇಸ್. ಆ್ಯಂಡ್ ಈ ಥರ ಮಾಡಿದ್ರೆ ಅದೊಂದು ಬರ್ತ್ಡೇಗೆ ಕಳೆ ಅನ್ನೋದು. ಆ್ಯಂಡ್ ಇದನ್ನ ನಾವು ಚಿಕ್ಕ ವಯಸ್ಸಿಂದ ಮಾಡ್ಕೊಂಬಂದಿದ್ದೀವಿ. ಯೂಶ್ವಲಿ ಮುಂಚೆ ಚಿಕ್ಕ ವಯಸ್ಸಲ್ಲಿ ಅಂದರೆ ನಮ್ಮ ಅಂಕಲ್ಸ್ ನಾವು ಹಳೆ ಮನೆ ಹತ್ರ ಇದ್ದಿದ್ದ ಅಂಕಲ್ಸ್ ಎಲ್ಲರೂ ಬರ್ತಿದ್ರು, ಅಪ್ಪನ ಫ್ರೆಂಡ್ಸ್ ಎಲ್ಲರೂ ಬರ್ತಿದ್ರು, ಎಲ್ಲರೂ ಗ್ಯಾದರ್ ಆಗ್ತಿದ್ರು. ಯೂಶ್ವಲಿ ಒಂಥರ ಮಿನಿ ಫಂಕ್ಷನ್ ಅಂದ್ಕೊಳ್ಳಿ. ಆ ಥರ ಎಲ್ಲರೂ ಬರ್ತಾಯಿದ್ರು, ಗ್ಯಾದರ್ ಆಗ್ತಾಯಿದ್ರು, ಸೆಲೆಬ್ರೇಟ್ ತುಂಬ ಚೆನ್ನಾಗಿ ಮಾಡ್ತಿದ್ವಿ. ಹೋಗ್ತಾ ಡೇ ಕಳ್ದಂಗೆ ಇವಾಗ ಆ ಥರ ಯಾರ್ದು ಮೈಂಡ್ಸೆಟ್ಟೇ ಇಲ್ಲ ಅಂದ್ಕೊಳ್ಳಿ ಯೂಶ್ವಲಿ. ಆ್ಯಂಡ್ ಸೊ ದ ಫ್ಯೂ ಆಫ್ ಅಸ್ ಆರ್ ಸ್ಟಿಲ್ ಲೈಕ್ ದಿಸ್ ಓನ್ಲಿ. ಆ್ಯಂಡ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್ಸ್. ಇವಾಗ ಕೂಡ ನೋಡ್ತಾ ಇದ್ದೀರಾ ಎಲ್ಲರೂ ತುಂಬ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದಾರೆ. ಈ ಥರ ಟೈಮ್ ಸ್ಪೆಂಡ್ ಮಾಡಬೇಕು ಗೈಸ್. ಆ್ಯಕ್ಚುಲಿ ಅದೊಂದು ರೇರ್ ಮೂಮೆಂಟ್ ಅಂದ್ಕೊಳ್ಳಿ. ಯಾವಾಗೂ ಬರ್ತಡೇಸ್ ಬರೋಲ್ಲ, ವರ್ಷದಲ್ಲಿ ಒಂದು ಸತಿ ಬರುತ್ತೆ. ಆ್ಯಂಡ್ ಈ ಬರ್ತಡೇನ ತುಂಬ ಸ್ಪೆಷಲ್ ಮಾಡೋಕ್ಕೆ ಟ್ರೈ ಮಾಡ್ಕೋಬೇಕು ಫಾರ್ ದಿ ಸೆಲ್ಫ್ ಆರ್ ನಿಮಗೆ ಫೇವ್ರೆಟ್ ಪರ್ಸನ್ಸ್ ಆದ್ರೂ. ಸೊ ನನ್ನ ತಂಗಿ ಅಂತೂ ನನಗೆ ತುಂಬ ಸರ್ಪ್ರೈಸ್ ಮಾಡ್ತಿದ್ದಾಳೆ. ಆ್ಯಂಡ್ ಈ ಟೈಮಲ್ಲಿ ನಾನು ಅವಳನ್ನ ಮಿಸ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಅವಳು ಹಾಸ್ಟೆಲಲ್ಲಿ ಇರೋದ್ರಿಂದ ನಾನು ಅವಳನ್ನ ಕರ್ಕೊಂಡು ದ ಮೂಮೆಂಟ್ ವೇರ್ ಯು ಥಿಂಕ್ ಯು ಆರ್ ಸ್ಟಿಲ್ ಅ ಕಿಡ್ ಆರ್ ಕ್ಯೂಟ್ ಬೇಬಿ ಇನ್ ಯುವರ್ ಪೇರೆಂಟ್ಸ್ ಹ್ಯಾಂಡ್ಸ್ ಅಂದರೆ ಅದೊಂದು ಅಲ್ಟಿಮೇಟ್ ಗೈಸ್. ಸೊ ಇನ್ನಾದರೂ ನಿಮ್ಮನ್ನ ಚಿಕ್ಕ ಹುಡುಗರ ಥರ ಟ್ರೀಟ್ ಮಾಡಿಕೊಂಡು ಕ್ಯೂಟಾಗಿ ತರಲೆ ಮಾಡಿಕೊಂಡು ನಿಮ್ಮ ಜೊತೆ ಆಟ ಆಡ್ಕೊಂಡಿರ್ತಾರೆ ನೋಡಿ, ದ ರಿಯಲ್ ವರ್ತ್ ಆಫ್ ಬೀಯಿಂಗ್ ವಿತ್ ದೆಮ್ ಗೈಸ್. ಐ ಡೋಂಟ್ ನೋ ಯಾರಿಗೆ ಆ ಥರ ಇರುತ್ತೋ, ಬಟ್ ನನಗಂತೂ ತುಂಬ ಹ್ಯಾಪಿ ಇದೆ ಲೈಕ್ ಬೀಯಿಂಗ್ ಇನ್ ದರ್ ಹ್ಯಾಂಡ್ಸ್ ಸ್ಟಿಲ್ ಹ್ಯಾಸ್ ಅ ಕಿಡ್. ಆ್ಯಂಡ್ ಇದು ಒಂಥರ ಸ್ಪೆಷಲ್ ಮೂಮೆಂಟ್ ಫ್ರಮ್ ದ ಡೇ ಬರ್ತ್, ಫ್ರಮ್ ದ ಡೇ ಒನ್ ಫ್ರಮ್ ದ ಬರ್ತ್ ಟು ದಿಸ್ ಸ್ಟೇಜ್. ಆ್ಯಂಡ್ ಇದೊಂದು ಒಳ್ಳೆ ಪ್ರೀಷಿಯಸ್ ಮೂಮೆಂಟ್ ನನಗೆ. ಆ್ಯಂಡ್ ಆಲ್ಸೋ ವಿತ್ ಆಲ್ ದೇರ್ ಸಪೋರ್ಟ್ಸ್ ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ ಕೂಡ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂತ. ಬೀಯಿಂಗ್ ಅ ಸ್ಮಾಲ್ ಗರ್ಲ್ ಫ್ರಮ್ ದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆ್ಯಂಡ್ ನಾವು ಸ್ಟ್ಯಾಂಡಿಂಗ್ ಅಪ್ in a family with all the pleasures and also with all the respectful wishes from everyone and having a great achievement in my life. Not yet achieved, but also achieving slowly, but I wish from this year or coming year I may succeed more better way, and from your wishes and your blessings I may get more and more
courage to do all those. So thank you for everyone, and also for my family members, family peoples, and also peoples who are wishing me other than noticeable. And ತುಂಬ ಕೊರಿತಾ ಇದ್ದೀನಿ ಅನ್ಕೋಬೇಡಿ. ಆ್ಯಂಡ್ ಯಾಕೋ ಗೊತ್ತಿಲ್ಲ, ಹೇಳ್ಬೇಕನ್ನಿಸ್ತು ಹೇಳಿದೆ. ಆ್ಯಂಡ್ ಆಲ್ಸೋ ಇವತ್ತು ಬರ್ತ್ಡೇಗೆ ಅಣ್ಣ ಮತ್ತು ಅಕ್ಕ ತೊಗೊಂಬಂದಿದ್ದು ಕೇಕ್ನ ಕಟ್ ಮಾಡಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಅಪ್ಪ ಕೂಡ ಲೇಟಾಗಿ ಬಂದರು ಆ್ಯಂಡ್ ನನಗೂ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಸ್ವಲ್ಪ ಫೋಟೋಶೂಟ್ಸ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಏನೇನು ಮಾಡ್ತೀವಿ ಅಂತ ನೀವೇ ನೋಡ್ತೀರಾ. ಇವಾಗೇನು ನೋಡ್ತಾ ಇದ್ದೀರಾ ಗೊತ್ತಾ? ಸೊ ಇದು ಪೋಸ್ಟ್ ಬರ್ತ್ಡೇ ಸೀನ್ಸ್. ಲೈಕ್ ಕೇಕ್ ಕಟ್ಟಿಂಗ್ ಆಯಿತು, ನೆಕ್ಸ್ಟ್ ಏನಾಗುತ್ತೆ, ಯಾರು ಪೀಸ್ ಕಟ್ ಮಾಡೆಲ್ಲ ಕೊಡ್ತಾರೆ. ಇದು ಒಂಥರ ಕ್ಯೂಟ್ ಗೈಸ್. ನಮ್ಮ ಮುಂಚೆಯಿಂದ ನನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಬರ್ತಾಯಿದ್ದೀನಿ, ಅಂದರೆ ತಿಳಿತಾ ಬಂದಾಗಿಂದ ನಮ್ಮ ಅಪ್ಪನೇ ಎಲ್ಲರೂ ಬರ್ತಾರೆ, ನಮಗೆ ಗೊತ್ತಿರೋ ಫ್ರೆಂಡ್ಸ್, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್, ಇಲ್ಲ ಅಪ್ಪನ ಫ್ರೆಂಡ್ ಮಕ್ಕಳು, ಸೊ ಏನೋ ಲೈಕ್ ಬೇಸಿಕಲಿ ಫ್ಯಾಮಿಲಿ ಮೆಂಬರ್ಸ್ದಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಲ್ಲ, ಲೈಕ್ ಈ ಥರ ಅಲ್ಲೆಲ್ಲ ಕೂಡ ಅಪ್ಪನೇ ಈ ಥರ ಎಲ್ಲ ಕಡೆ ಹೋಗಿ ಕೇಕ್ ಕಟ್ ಮಾಡೋದು. ಇಟ್ ವಾಸ್ ಲೈಕ್ ಅವರೇ ಮಾಡಬೇಕು, ಅದಂತ ಅವ್ರು ಮಾಡಿದ್ರೇ ಅದು ಚೆಂದ ಅನ್ನೋ ಆ ಥರ ಫೀಲಿಂಗ್ ಗೈಸ್. ಸೊ ಎಲ್ಲಿ ಹೋದ್ರೂ ಈ ಥರ ಒಂದು ಮೂಮೆಂಟ್ ಅಪ್ಪಂಗೆ ಸಿಗುತ್ತೆ. ಆ್ಯಂಡ್ ಇದನ್ನ ನೋಡೋಕ್ಕೂ, ಆ್ಯಂಡ್ ಇದೊಂಥರ ಡಿಸ್ಟ್ರಿಬ್ಯೂಟಿವ್ ವೇ ವೇರ್ ಎಲ್ಡರ್ ಬ್ರದರ್ ಇಸ್ ಡೂಯಿಂಗ್ ಎವ್ರಿಥಿಂಗ್ ಆ್ಯಂಡ್ ಹೆಲ್ಪಿಂಗ್ ಫಾರ್ ಅದರ್ಸ್ ಅನ್ನೋ ಥರ ಐ ಫೀಲ್ ಇಟ್ ಇಸ್ ಸೋ ಗುಡ್. ಆ್ಯಂಡ್ ಡೋಂಟ್ ನೋ ನಿಮ್ಗೆ ಯಾವ ನಂದು ಬರ್ತಡೇ ಕೇಕು ನೀ ಏನು ತಿನ್ನತ್ಯಾ? ನಾನು ಬಿಟ್ಟು ಎಲ್ಲ ಒಬ್ಬರೇ ಇಬ್ಬರು ಕುತ್ಕೊಂಡ್ಬಿಟ್ಟಿದ್ದೀರಾ ಅಲ್ಲಿ. ವಿರು ನೋಡಿ ಕಡೆ ಕೇಕ್ ಹೆಂಗದ ಕೇಕು? ಸೂಪರ್ ಅದ. ಜೋರಾಗಿ ಹೇಳು, ಕೇಳಿಸ್ತಿಲ್ಲ. ಥ್ಯಾಂಕ್ ಯು ಯಾರಿಗೆ ಹೇಳ್ಬೇಕು? ನಂಗೆ ಕೇಕ್ ಯಾರು ತೊಗೊಬಂದಾರು? ಚಿಕ್ಕಿ ಡೆಡಿ ಎಲ್ಲ ಕಟ್ ಮಾಡಿಕೊಡ್ತಿದ್ದಾರೆ ಗೈಸ್. ಅಲ್ಲ ಮಮ್ಮಿ ಪೋಸ್ ಕೊಡ್ತಾರೆ ಗೈಸ್. ಚಿಕ್ಕ ವಯಸ್ಸಲ್ಲಿ ನಾವು ಈ ಥರನೇ ತಿಂತಾ ಇದ್ದಿದ್ದು ಆ್ಯಂಡ್ ನಾವು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಮ್ಮ ಅಪ್ಪ ಮುಂಚೆಯಿಂದನೂ ಈ ಥರ ಎಲ್ಲರ ಬರ್ತಡೇಗೂ ಈ ಥರ ಕಟ್ ಮಾಡಿಕೊಡ್ತಾಯಿದ್ರು. ಈ ಏಜಿಂದ ಈ ಏಜ್ವರೆಗೂ ಸೇಮ್ ಪದ್ಧತಿ. ಅವರೆಲ್ಲ ಬರ್ತಡೇ ಯಾರ್ದೋ, ಇವ್ರ ಸೆಲೆಬ್ರೇಷನ್ ಯಾರ್ದೋ ಗೈಸ್. ಚಂದ ಅಲ್ಲ ಗೈಸ್ ಈ ಥರ. ಅದು ಚಿಕ್ಕ ವಯಸ್ಸಿಂದ ಇದೇ ಥರ ನಾವು ಬೇರೆ ಮನೆಗೆ ಹೋಗಿ ಫ್ರೆಂಡ್ಸ್ ಮನೆಗೆ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇವಾಗ ಎಲ್ಲ ನಾವು ಒಟ್ಟಿಗೆ ದೊಡ್ಡವರಾದ್ರೂ ಕ್ಯೂಟ್. ಇವ್ರದ್ದು ಗ್ಯಾಂಗೇ ಬೇರೆ ನೋಡ್ರಿ. ಇವ್ರಿಗೆ 3 ಜನ ಇವ್ರ ಗ್ಯಾಂಗು, ಇವ್ರು ಇಷ್ಟು ದೊಡ್ಡವ್ರ ಗ್ಯಾಂಗು, ಇವ್ರದ್ದೊಂದು ಗ್ಯಾಂಗು ಅವ್ರದ್ದೊಂದು ಗ್ಯಾಂಗ್ ಗೈಸ್. ನಾನು ಇವಾಗ ಯಾರ ಗ್ಯಾಂಗ್ ಕಡೆಗೆ ಹೋಗಿ ಅವ್ರಿಗೂ ಹೋಗೋಕ್ಕಾಗಲ್ಲ, ಈ ಕಡೆ ಬಟ್ ಐ ಶುಡ್ ಮಧ್ಯ ಕೂರ್ಬಿಡ್ಬೇಕೀಗ. ಏನಿಲ್ಲಪ್ಪ ನೀವು ತಿನ್ನು ಸುಮ್ಮನೆ ಬೋಟಿ ಡಿಸ್ಟರ್ಬ್ ಮಾಡ್ಬಿಡಂತ ಭಾರಿ ಕತ್ತಿ ಹೇಳ್ತಾನ. ಖಾಲಿ ಇವರು ಖಾಲಿ ಮಾಡ್ದ್ಯಾ? ಎಲ್ಲರೂ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ರೆ ಇವಂದು ಆಲ್ರೆಡಿ ಖಾಲಿ ಗೈಸ್. ಎಂಥ 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 ಬಕಾಸುರ ಇರಬೇಕು ಅವನು. ಏ ಕಳ್ಳ, ಏನ್ ಕಳ್ಳ ಮಾಡತ್ತೀಯ? ಏನ್ ಮಾಡತ್ತಿ? ನೀನೇ ಕಳ್ಳ. ಏಯ್ ಸುಡ್ತೈತೆ ಅದು, ಸುಡತೈತಾ? ಸೊ ಸೆಲೆಬ್ರೇಷನ್ಸ್ ಎಲ್ಲ ಆಯಿತು ಆ್ಯಂಡ್ ನೆಕ್ಸ್ಟ್ ಊಟದ ಟೈಮ್ಗೆ ಅಮ್ಮ ಎಲ್ಲ ಅಡುಗೆ ಇಲ್ಲೇ ಮಾಡಿದ್ರು. ಅಡುಗೆ ಮಾಡಿ ಎಲ್ಲರೂ ಇಲ್ಲೇ ಕೂತ್ಕೊಂಡು ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ತುಂಬ ದಿನ ಆದಮೇಲೆ ಈ ಥರ ಒಂದು ಟೈಮ್ ಸಿಕ್ಕಿತ್ತು ಎಲ್ಲರೂ ಕೂತ್ಕೊಂಡು ತಿನ್ನೋದಾಗಲಿ. ಎಲ್ಲರೂ ಇಲ್ಲೇ ಇರ್ತೀವಿಲ್ಲ ಅಂತಲ್ಲ, ಬಟ್ ದೆನ್ ಒಂದು ಮೂಮೆಂಟ್ ಬೇಕು ಗೈಸ್, ಎಲ್ಲರೂ ಈ ಥರ ಜಾಯ್ನ್ ಆಗಿ ಸೆಲೆಬ್ರೇಟ್ ಮಾಡೋಕ್ಕೆ. ಇಡ್ಲಿ, ಸಾಂಬಾರ್, ಚಟ್ನಿ, ದೋಸೆ. ಪಾಪ ಎಲ್ಲರಿಗೂ ಮಾಡಿಕೊಟ್ಟು ಲಾಸ್ಟಿಗೆ ಅವ್ರು ಕೂತ್ಕೊಂಡು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ತಿಂತಿದ್ದಾರೆ ನೋಡಿ ಗೈಸ್. ವಿರು ನೀ ತಿಂದಿ ಅಲ್ವಾ? ಎಷ್ಟೋ ತಿಂತೀಯ, ನನ್ನ ಜೊತೆನೂ ತಿಂದು. ಬ್ಯಾಡ್ ಬಾಯ್ ಜಗಳ ಆಡ್ತಿದ್ದಾರೆ, ಯಾರು ಎತ್ತಬೇಕು ಯಾರು ಎತ್ತಬಾರ್ದು.
ಗೈಸ್ ಫೈನಲಿ ಎಲ್ಲ ಮುಗೀತು ಆ್ಯಂಡ್ ಕೇಕ್ ಕಟ್ಟಿಂಗ್ ಆಯಿತು ಆ್ಯಂಡ್ ಇವಾಗ ಊಟ ಮಾಡ್ತಾ ಇದ್ದಾರೆ. ಸೊ ನೋಡಿದ್ದೀರಾ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಿಶಸ್. ಬಾಯ್. ಸೊ ಗೈಸ್ ನಮ್ಮ ಮನೆ ಹತ್ರ ಒಂದು ಹಸು ಬಂದಿದೆ ಅಂತೆ. ಅದನ್ನ ಆ ಹಸುನ ಇವನೇ ಸಾಕ್ತಿದ್ದಾನಂತೆ. ಇವಾಗ ಅದಕ್ಕೆ ಫೀಡ್ ಮಾಡಬೇಕು. ಅದು ಬಂದಿದೆ, ಅಲ್ಲಿದೆ ಬಂದಿದೆ, ಏನಾದರೂ ಕೊಡು ಹಾಕೋಕ್ಕೆ ಅಂತ ಅಂದ. ಅದಕ್ಕೆ ಏನೋ ಚಪಾತಿ ಕೇಳ್ದೆ, ಚಪಾತಿ ಇಲ್ಲ ಅಂದೆ. ರೊಟ್ಟಿ ಇಲ್ಲ ಅಂದೆ, ರೊಟ್ಟಿ ಕೇಳಿದೆ, ರೊಟ್ಟಿ ಇಲ್ಲ ಅಂದೆ. ಆಮೇಲೆ ನಮ್ಮ ಮನೆಗೆ ಹೋಗಿ ತೊಗೊಂಬರ್ತೀನಿ ಇರು ಅಂತ ಅಂದ. ಆಮೇಲೆ ನಮ್ಮ ಇಲ್ಲ ಸುಮ್ಮನೆ ಹೇಳಿದ್ದು ಕೊಡು ಅಂತ ಅಂದು ಕೊಟ್ಟರೆ ನೋಡಿ. ಫುಲ್ ಖುಷಿ ಇದ್ದಾನೆ ಗೈಸ್ ಅವನು. ಡೈಲಿ ಈ ಥರ ಕೊಡ್ತಾನಂತೆ. ಆ್ಯಂಡ್ ಕರಿ ಮುಂದೆ ಹೋಗು, ಅಲ್ಲಿ ಹೋಗಿ ಕೊಡು, ಅಲ್ಲಿ ಹೋಗು. ಬ್ಯಾರೆ ಏ ಕೊಡು, ಬಾ ಮುಂದೆ ಹೋಗುವ. ಇಲ್ಲೇ ಬರ್ತಾ ಸುಮ್ಮ ಕೊಡು, ಮುಂದೆ ಕೊಡು, ಅಲ್ಲಿ ಹಾಕು, ಇಲ್ಲಿ ಹಾಕಿ ನೀ ಸಾಕು ತಗೋದೈತೆ. ಅಷ್ಟು ದೂರ ಅಲ್ಲ. ಅದಕ್ಕೊಂದು ಬೇಕಾಗಲ್ಲ. ಒಂದೇ ಅದಲ್ಲ ನಿಮ್ಮ ಮನ್ಯಾಗ ಇದಾ ತೊಂಬರು. ಇಲ್ಲಿ ಹಾಕಲ್ಲ ನಮ್ಮ ಹಾಂ ನೋಡಿಕಿನ್ ಹೆಂಗೆ ಹೇಳ್ತಾ ತಿಂತೆ ತಿಂತು ಅಷ್ಟೇ. ಅದು ಎರಡೇ ನಿಮಿಷ. ಗೈಸ್ ನೆಕ್ಸ್ಟ್ ಡೇ ನನಗೆ ಹಾಲಿಡೇ ಇತ್ತು. ಸೊ ಅದಕ್ಕೆ ನಾನು ಅಮ್ಮ ವೀರು ಎಲ್ಲ ಹೋಗಿ ತಂಗಿ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸೊ ನೋಡ್ತಾ ಇದ್ದೀರಾ, ಶಿ ವಾಸ್ ಸೋ ಹ್ಯಾಪಿ ಆ್ಯಂಡ್ ಬಿಟ್ ಸರ್ಪ್ರೈಸ್ ಬಿಕಾಸ್ ಅವ್ಳಿಗೆ ಗೊತ್ತೇ ಇರಲಿಲ್ಲ ನಾವು ಬರ್ತಾ ಇದ್ದೀವಿ ಅಂತ. ಸೊ ಗೈಸ್ ನಾವು ಇವಾಗ ಕೀರ್ತಿ ಹಾಸ್ಟೆಲ್ ಬಂದ್ವಿ ಆ್ಯಂಡ್ ಇದು ನಾನು ಕರ್ಕೊಂಡು ಹೋಗ್ತೀರಾ. ಹಾಯ್ 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 ಮಾಡು ಬಿಡಿ, ಹಾಯ್ ಮಾಡು. ಅವನು ಮಲಗಿದ್ದ, ಅದಕ್ಕೆ ಸ್ವಲ್ಪ ಸರ್ಗೆ ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ಮು. ಹಂಗಂದರೆ ಮಲ್ಕೊಂಡು ಬೇರೆ ಇದ್ನಲ್ಲ, ಮಲ್ಕೊಂಡಿದ್ದಕ್ಕೆ ಸ್ವಲ್ಪ ಡಲ್ಲಿದ್ದ. ಅದಾದಮೇಲೆ ಸ್ವಲ್ಪ ಎದ್ದು ಸ್ವಲ್ಪ ಆ್ಯಕ್ಟಿವ್ ಆಗೋಕ್ಕೆ ಟೈಮ್ ತೊಗೊಂಡ. ಬಟ್ ಡೈಲಿ ನನ್ನ ಜೊತೆನೇ ಇರ್ತಾನೆ, ನನ್ನ ಜೊತೆನೇ ಆಟ ಆಡ್ತಿರ್ತಾನೆ. ಇವಾಗ ಕೀರ್ತಿ ಹತ್ರ ಬಂದಿದ್ದೆ, ಕೀರ್ತಿ ಅಕ್ಕ ಹತ್ರ ಆಟ ಆಡೋ ಅಂದರೆ ಇಲ್ಲ, ನಾನೇ ಬೇಕು, ನನ್ನ ಜೊತೆನೇ ಆಟ ಆಡಿಕೊಂಡು ತಾರಟೆ ಮಾಡಿಕೊಂಡು ನನ್ನ ಜೊತೆನೇ ಆಟ ಆಡ್ತಿದ್ದ. ಬಟ್ ಕೀರ್ತಿ ಅಮ್ಮ ಮಾತಾಡ್ತಾಯಿದ್ರು, ಅದಕ್ಕೆ ನಾನು ಸುಮ್ಮನೆ ಇದ್ದೆ. ನಾನು ಜಾಸ್ತಿ ಏನು ಮಾತಾಡಲಿಲ್ಲ ಆ್ಯಂಡ್ ಶಿ ವಾಸ್ ಹ್ಯಾಪಿ. ಹೆಂಗೆ ಇಷ್ಟ ಇಲ್ಲ, ನಂಗೆ ಇಷ್ಟ ಇಲ್ಲ ಇವರು. ನಾಳೆಗೆ ಬರಲ್ಲ. ನಾ ಹೇಳ್ತೀನಿ ತಡವ. ನಾಳೆಗೆ ಬರಲ್ಲ. ಹೆಂಗೆ ಉಪ್ಪ ಕೊಡ್ಬೇಕು? ದಿನ ನಮ್ಮ ಪಪ್ಪ ದಿನ ಇಷ್ಟ ಅದನ್ನ ಎಲ್ಲಿ ಹೇಳ್ತಾ ನೋಡು. ಸೊ ಗೈಸ್ ವಿ ಆರ್ ಗೋಯಿಂಗ್ ನೌ. ನೋನು ನಿನ್ನೆಲ್ಲ ಡೇಸ್ ಕಾಲ್ಸ್ ಎಲ್ಲ ಮಾಡಿಸೋ ಸೀನ್ ಇಲ್ಲ. ಸೊ ನಾವು ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಆಗಿದೆ 6:15 ಆಗಿದೆ. 4 Be back on 25th, guys. I'll be back on 25th. Yeah guys, you'll have some surprise on 25th. ಆ್ಯಂಡ್ ಅದಕ್ಕೂ ಒಂದು ಬ್ಲಾಗ್ ಮಾಡೋಣ. ಸೊ ಇವಾಗ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನ್ನ ಬರ್ತಡೇಯಿಂದ ಕಂಟಿನ್ಯೂ ಮಾಡ್ತೀನಿ. ನನ್ನ ಬರ್ತಡೇಯಿಂದ ಇವತ್ತಿಗೆ ಕ್ಯಾಬ್ ಬುಕ್ ಮಾಡಬೇಕು. ಎಲ್ಲಿ ಹೊಂಟಿ? ಮನೆಗೆ ಯಾಕೆ ಹೋಗ್ತಿ? ಇಲ್ಲೇ ಕೀರ್ತಕ ಜೊತೆ ಇರು. ಯಾಕ? ದಿಸ್ ಇಸ್ ಆರ್ ಕಾಲೇಜ್ ಗೈಸ್. PU, ಮೇರಿ PU ಕಾಲೇಜ್. ನಾನೆಲ್ಲೋ ಇಲ್ಲೆಲ್ಲೋ ಇದೆ, ರೂಮಲ್ಲೆಲ್ಲೋ ಇದೆ. ಸೊ ತುಂಬ ದಿನದ ನಂತರ ನಾನು ಹಾಸ್ಟೆಲ್ಗೆ ಹೋಗಿದ್ದೆ. ಬಿಕಾಸ್ ನಾನು ಅಲ್ಲೇ ಓದಿತ್ತು ಆ್ಯಂಡ್ ಕೀರ್ತಿನೂ ಇವಾಗ ಅಲ್ಲೇ ಓದ್ತಾ ಇದ್ದಾಳೆ. ಏನು ಒಂದು ಥಿಂಗ್ ಅಂದರೆ ನಾನು ಇದ್ದಿದ್ದು ರೂಮಲ್ಲೇ ಅವಳು ಇದ್ದಾಳೆ. ಸಚ್ ಅ ಗ್ರೇಟ್ ಮೆಮರಿ ಗೈಸ್. ಅಂದರೆ ಅಲ್ಲಿಂದ ಮುಗಿಸ್ಕೊಂಡು ಬಂದು ಸ್ವಲ್ಪ ಆಚೆ ಹಂಗೆ ತಿಂದ್ಕೊಂಡು ನಾವು ಹೊರಟ್ವಿ ಮನೆ ಕಡೆಗೆ. ಬಟ್ ನೋಡ್ತಾ ಇದ್ದೀರಾ, ಹೆವಿ ಟ್ರಾಫಿಕ್ ಇತ್ತು ಅವತ್ತಂತೂ. ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಲ್ಲಿ ಗೋಬಿ ಮಂಚೂರಿಯನ್, ಪಾನಿಪುರಿ, ಸೇವ್ಪುರಿ, ತಿನ್ನತ್ತೇಳು ನೀನು ತೆಗೆದು. ಸೊ ಫೈನಲಿ ವ್ಲಾಗ್ನ ಎಂಡ್ ಮಾಡೋ ಟೈಮ್. ಆ್ಯಂಡ್ ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ. ಸೊ ಬರ್ಡೇ ವ್ಲಾಗಿಂದ ನನ್ನ ತಂಗಿ ಹಾಸ್ಟೆಲ್ವರೆಗೂ ಬಂದಿದೆ. ಆ್ಯಂಡ್ ಐ ಥಿಂಕ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ. 2 days ವ್ಲಾಗ್ ಆಗಿರೋದ್ರಿಂದ ಇಟ್ಸ್ ಅ ಬಿಟ್ ಲಾಂಗ್, ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.